Hello PGCT aspirants, this is Chetan. PGCT MBA MCA ರಿಲೇಟೆಡ್ ಸುಮಾರಷ್ಟು ಕ್ವಶನ್ಗಳನ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಆ್ಯಂಡ್ ಪ್ರೀವಿಯಸ್ ಪೇಪರ್ ಮೇಲೂ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಬೇರೆ ಪ್ಲೇಲಿಸ್ಟ್ನಲ್ಲಿದೆ. ಇನ್ ಕೇಸ್ ನಿಮಗೆ ಪ್ರೀವಿಯಸ್ ಪೇಪರ್ ಐಡಿಯಾ ಬೇಕು ಅಂತ ಹೇಳಿದ್ರೆ ಸೊ ಆ ವಿಡಿಯೋಸ್ನ ವಾಚ್ ಮಾಡಿ ನಿಮ್ಗೊಂದಷ್ಟು ಎಕ್ಸಾಂಪಲ್ ಐಡಿಯಾ ಸಿಗುತ್ತೆ. ಆ್ಯಂಡ್ ಇವತ್ತು ಸಹ ಮತ್ತೆರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ತಿಳ್ಕೊಳ್ಳೋಣ ಬನ್ನಿ. ಅದರಲ್ಲಿ ಮೊದಲನೇ ಕ್ವಶನ್, ಫಸ್ಟ್ ಕ್ವಶನ್ ರಿಲೇಟೆಡ್ ಟು ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್ ಇದೆ. ಈಸಿಲಿ ಸಾಲ್ವ್ ಮಾಡ್ಬೋದು ನೋಡಿ. Seats of mathematics, physics and biology in a school are in the ratio 5:7:8 ಅಂತಿದೆ. ಸೊ ನೀವು ಬರ್ಕೋಬೇಕಾಗತ್ತೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಬಯಾಲಜಿ 5:7:8 ಪ್ರಪೋರ್ಷನಲ್ಲಿದೆ. ಸೊ ಬಿಫೋರ್ ದಟ್ there is a proposal to increase the seats by 40%, 50%, 75% respectively ಅಂತ ಕೊಟ್ಟಿದ್ದಾರೆ. And what will be the ratio after increment ಅಂತ ಕೇಳ್ತಿದ್ದಾರೆ. ಇಲ್ಲಿ ಪರ್ಸೆಂಟೇಜ್ ಕಾನ್ಸೆಪ್ಟ್ ಬಂದಿರೋದ್ರಿಂದ ಸೊ ಒನ್ ಪಾಯಿಂಟ್ ನಿಮಗೆ ಕ್ಲಾರಿಟಿ ಇರಬೇಕಾಗತ್ತೆ. ಸೊ ವಾಟ್ ಎವರ್ ದ ಟೋಟಲ್ ವ್ಯಾಲ್ಯೂ ಇನ್ ಪರ್ಸೆಂಟೇಜಸ್, ಟೋಟಲ್ ವ್ಯಾಲ್ಯೂ 100% ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಕೂಲ್ನಲ್ಲಿ 80 ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಿದ್ದಾರೆ ಅಂದರೆ ಅದು ಅವರ 100% ಸ್ಟ್ರೆಂತ್ ಅಂತ. ಇನ್ನೊಂದು ಯಾವುದೋ ಸ್ಕೂಲಲ್ಲಿ 400 ಮೆಂಬರ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ ಅಂದರೆ ಅದು ಅವರ 100% ಸ್ಟ್ರೆಂತ್ ಅಂತ. ಸೊ ವಾಟ್ ಎವರ್ ದ ಟೋಟಲ್ ವ್ಯಾಲ್ಯೂ ದಟ್ ಇಸ್ 100% ಅಂತ ನೀವು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ಳೋಣ. ಸೊ ದೆರ್ ಇಸ್ ಎ ಪ್ರಪೋಸಲ್ ಟು ಇನ್ಕ್ರೀಸ್ ದೀಸ್ ಸೀಟ್ಸ್ ಬೈ 40%. ಸೊ ಮ್ಯಾಥನ್ನ 40% ರೈಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಫಿಸಿಕ್ಸ್ನ 50% ರೈಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಬಯಾಲಜಿ 75% ರೆಸ್ಪೆಕ್ಟಿವ್ಲಿ. ಸೊ ಈ ರೀತಿ ಪರ್ಸೆಂಟೇಜ್ ಚೇಂಜ್ ಆದಮೇಲೆ ಫೈನಲಿ ಯಾವ ರೇಷಿಯೋ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ಅನಲೈಸ್ ಮಾಡ್ಬೋದು. ಇಲ್ಲಿ ಏನು ರೇಷಿಯೋ ವ್ಯಾಲ್ಯೂ ಇದೆ ಅದನ್ನೇ ಬರ್ಕೊಳ್ಳಿ. 40% ಇನ್ಕ್ರೀಸ್ ಆಗುತ್ತೆ ಅಂದರೆ ಆಲ್ರೆಡಿ ಬಿಫೋರ್ ದಟ್ ಈಸ್ 100% ಅಂತ ನೀವು ಕನ್ಸಿಡರ್ ಮಾಡಬೇಕು. ಮ್ಯಾಥ್ ಕ್ಲಾಸಲ್ಲಿ 100% ಸ್ಟ್ರೆಂತ್ ಇತ್ತು. ಸೊ ಈಗ 40% ಇನ್ಕ್ರೀಸ್ ಆಗುತ್ತೆ ಅಂದರೆ ದಟ್ ಬಿಕಮ್ 140% ಅಂತ ನೀವು ಬರ್ಕೋಬೋದು ರೇಷಿಯೋ. ಸೊ ಫಿಸಿಕ್ಸ್ 7 ರೇಷಿಯೋ ಇದ್ದಿದ್ದು 50% ಇನ್ಕ್ರೀಸ್ ಆಗ್ತಿದೆ ಅಂದರೆ ಇಟ್ ಬಿಕಮ್ 150%. ಸೊ ದೆನ್ ಸಿ 8 ರೇಷಿಯೋ ಇದ್ದಿದ್ದು 75% ಇನ್ಕ್ರೀಸ್ ಆಗ್ತಿದೆ ಅಂದರೆ 175% ಅಂತ ಹಾಕ್ಬೋದು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಇಟ್. 0 0 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 5 1 ಟೈಮ್, 5 2 ಟೈಮ್ಸ್, 2 1 ಟೈಮ್, 2 7 ಟೈಮ್ಸ್. ಸೊ ನಿಮಗೆ ಈ ರೇಷಿಯೋ 7 ಸಿಗುತ್ತೆ. ಹಿಯರ್ 53 ಟೈಮ್ಸ್, 52 ಟೈಮ್ಸ್. ಫೈನಲಿ ಯು ವಿಲ್ ಗೆಟ್ 21/2. ಸೊ ಹಿಯರ್ 25 7 ಟೈಮ್ಸ್, 25 4 ಟೈಮ್ಸ್, 4 1 ಟೈಮ್, 4 2 ಟೈಮ್ಸ್, 7 2s are 14. ಸೊ ಈ ರೇಷಿಯೋಸ್ ಇದೆ ನಿಮಗೆ. ಸೊ ಈ ಕಡೆ ಬರ್ಕೋತಾ ಇದ್ದೀನಿ ನೋಡಿ. 7 ಇದೆ, 21/2 ಇದೆ ಆ್ಯಂಡ್ 14 ಇದೆ. ದಿಸ್ ಇಸ್ ಮ್ಯಾಥ್, ಫಿಸಿಕ್ಸ್, ಬಯಾಲಜಿ. ಸೊ ಇದ್ರ ಕೆಳಗಡೆ ಏನಿಲ್ಲ ಅಂದರೂ 1 ಇರುತ್ತೆ, ಇದ್ರ ಕೆಳಗಡೆ 1 ಇರುತ್ತೆ. ಸೊ ಎಲ್ ಸಿ ಎಮ್ 2 ಆಗಿರೋದ್ರಿಂದ ನಮಗೆ ಇಂಟೀಜರಲ್ ವ್ಯಾಲ್ಯೂಸ್ ಬೇಕಾಗುತ್ತೆ. ಸೊ ಇಲ್ಲಿ ಏನು ಎಲ್ ಸಿ ಎಮ್ ಇದೆ, ಎಲ್ ಸಿ ಎಮ್ ಇಸ್ 2. ಇದರಿಂದ ಎಲ್ಲ ಫ್ರ್ಯಾಕ್ಷನ್ಸ್ನು ಮಲ್ಟಿಪ್ಲೈ ಮಾಡಿ. 7 × 2 ಹಿಯರ್, 21/2 × 2 ರೇಷಿಯೋ, 14 × 2. ಸೊ ಫೈನಲಿ ನಿಮ್ಗೆ ಏನು ಸಿಗುತ್ತೆ, ಹಿಯರ್ 14, here 2 2 get cancelled, 21 ratio 28. So further divide ಆಗುತ್ತೆ. 7 2s are 7 3s are 7 4s. So finally 2:3:4 ratio ನಮಗೆ ಸಿಗುತ್ತೆ. So option A is the right answer. So I'll move to next question. So this is very simple question. The sum of money is distributed among ABCD. 4 ಜನದ ಮಧ್ಯ ಒಂದು ಸಮ್ಮು ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಇನ್ ದ ರೇಷಿಯೋ 5:2:4:3. ಇಫ್ ಸಿ ಗೆಟ್ಸ್ 1000 ಮೋರ್ ದ್ಯಾನ್ ಡಿ ಅಂತ ಹೇಳ್ತಿದ್ದಾರೆ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸಿ ಡಿಗಿಂತ 1000 ರೂಪೀಸ್ ಜಾಸ್ತಿ ಪಡ್ಕೋತಾ ಇದೆ ಅಂತ ಹೇಳಿದ್ದಾರೆ. 1000 ರೂಪೀಸ್ ಮೋರ್. ದೆನ್ ವಾಟ್ ಇಸ್ ಬಿ ಶೇರ್ ಅಂತ ಕೇಳಿದ್ದಾರೆ. ಫೈನಲಿ ಬಿ ಶೇರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲಾಜಿಕಲಿ ನಾವು ಅರ್ಥ ಮಾಡ್ಕೋಬೋದು. ಸಿ ಶೇರು ಡಿಗಿಂತ 1 ರೇಷಿಯೋ ಜಾಸ್ತಿ ಇದೆ. ಸೊ ಒರಿಜಿನಲಿ ಅಮೌಂಟ್ 1000 ರೂಪೀಸ್ ಜಾಸ್ತಿ ಇದೆ. ಇನ್ ಟರ್ಮ್ಸ್ ಆಫ್ ರೇಷಿಯೋ 1 ರೇಷಿಯೋ ಜಾಸ್ತಿ ಇದೆ. ಸೊ ಲಾಜಿಕಲಿ ನಾನು ಏನು ಬರ್ಕೋಬೋದು, 1 ರೇಷಿಯೋ ವ್ಯಾಲ್ಯೂನ ನಾನು
1000 ರುಪೀಸ್ಗೆ ಈಕ್ವಲ್ ಮಾಡ್ಬೋದು. ಒಂದು ರೇಷೋ ವ್ಯಾಲ್ಯೂ ಗೊತ್ತಾಗಿದೆ ಅಂದರೆ ನಾವು ಎಷ್ಟು ರೇಷೋ ವ್ಯಾಲ್ಯೂ ಬೇಕಾದರೂ ಕಂಡುಹಿಡಿಬೋದು. ಹಿಯರ್ ಈಸ್ ಅ ಕ್ವಶನ್, ವಾಟ್ ಇಸ್ ಬಿ ಶೇರ್ ಅಂತ ಕೇಳಿದ್ದಾರೆ. ಬಿ ಶೇರ್ ಎಷ್ಟು ರೇಷೋ ಇದೆ? 2 ರೇಷೋ ಇದೆ. ಸೊ 1 ರೇಷೋ ವ್ಯಾಲ್ಯೂ 1000 ಆದರೆ 2 ರೇಷೋ ವ್ಯಾಲ್ಯೂ ಎಷ್ಟಾಗುತ್ತೆ? ಸಿಂಪ್ಲಿ ವಿ ಕ್ಯಾನ್ ಸೇ 2000. 1 ರೇಷೋ 1000 ಆದರೆ 2 ರೇಷೋ 2000 ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈ ಥರದ ಕ್ವಶನ್ಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಬರುತ್ತೆ. ಸೊ ಈ ಥರದ ಕ್ವಶನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮತ್ತಷ್ಟು ಕ್ವಶನ್ಗಳನ್ನ ಮುಂದಿನ ವಿಡಿಯೋದಲ್ಲಿ ತೊಗೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.